ಸಾಬೀತು ಮಾಡಬೇಕು, ಸಾಕ್ಷಾತ್ಕಾರ ಹೆಂಗೆ ಗೊಳಿಸ್ಕೊಳ್ಬೇಕು. ಅದಕ್ಕಾಗಿ ಅವರು ಬಹಳ ದೊಡ್ಡ ಪರಿಶ್ರಮ ಪಡ್ತಾರೆ. 12 ವರ್ಷಗಳ ಕಾಲ ನಿರಂತರ ಸಂಶೋಧನೆ ಮಾಡ್ತಾರೆ. ಕೊನೆಗೆ ಅವ್ರಿಗೆ ಹೊಳೆದಿದ್ದು ಇಷ್ಟಲಿಂಗ. ನಾನು ಆ್ಯಕ್ಚುಲಿ ಇಷ್ಟಲಿಂಗದ ಬಗ್ಗೆ ನನಗೂ ಹುಚ್ಚ ಹಿಡಿದ್ರಿ, ಇದು ಹುಚ್ಚ ಹಿಡಿಸದ ನನಗಂತೂ. ನಾನು ಆ್ಯಕ್ಚುಲಿ ಈಗ ನಶೆ ಒಳಗೆ ಇದ್ದೀವಿ ನಾವೀಗ. ನಶೆ ಅಂದರೆ ನೀವು ಏನಂತ ತಿಳ್ಕೊಳ್ತಿದ್ದು ಗೊತ್ತಿಲ್ಲ. ಅಷ್ಟು ಈ ನಶೆ ಇರೋದೇ ಒಂದು ಆರಂಭಿಕ ಹಂತ. ಶಿವಯೋಗ ಸಾಧನೆ ಒಳಗೆ ಏನು ದೃಷ್ಟಿಯೋಗ ಬಸವಣ್ಣನವರು ಸಾಬೀತು ಮಾಡ್ತಾರೆ. ಇದರಲ್ಲಿ ಪ್ರಮುಖ ನಾವು ಜೈವಿಕ ತಂತ್ರಜ್ಞಾನ ಕಲಿತವರು. ಈ MSc ಒಳಗೆ ಜೈವಿಕ ತಂತ್ರಜ್ಞಾನ ಅಂದ್ರೆ ಅದನ್ನ ಇಂಗ್ಲಿಷ್ ಒಳಗೆ ತಾವೇನು ಓದ್ತೀರಮ್ಮ? ಅಡ್ಡಿಲ್ಲ, ಏನು ವಿಜ್ಞಾನ ಓದಿರಿ ಇಲ್ಲಿ ಅಂದರೆ ಬಯೋಟೆಕ್ನಾಲಜಿ ಅಂತ. ಜೆನೆಟಿಕ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಅಂದ್ರೆ ಮನುಷ್ಯನ ಗುಣಗಳನ್ನು ಗಿಡದೊಳಗೆ ಹೈಬ್ರಿಡ್ ಗಿಡಗಳು ಹೆಂಗೆ ಬಂದಾವಲ್ಲ ಆ ಹೈಬ್ರಿಡ್ಗಳನ್ನ ರೆಡಿ ಮಾಡೋದು ಅವೆಲ್ಲ ಹಂಗೆ ಕಲ್ತವ್ರು ನಾವು. ಅದನ್ನೆಲ್ಲ ಜೈವಿಕ ತಂತ್ರಜ್ಞಾನ ಅಂತ. ಸೊ ಬಸವಣ್ಣನವರು ಇಂಥದ್ದೊಂದು ತಂತ್ರಜ್ಞಾನ ಕೊಡ್ತಾರೆ. ಇದನ್ನ ಆಧುನಿಕ ಯುಗದೊಳಗೆ ಹೆಂಗೆ ಮೊಬೈಲ್ ಎಷ್ಟು ಸತ್ಯನೋ ಅದರ 1 ಕೋಟಿ ಪಟ್ಟು ಸತ್ಯ ಯಾವುದು ಈ ತಂತ್ರಜ್ಞಾನ. ಇದೊಂದು ಟೆಕ್ನಾಲಜಿ, ಇದು ಒಂದು ಮಷಿನ್. ಇದು ಯಾವ ಮಷಿನ್ ಅಂದರೆ ಈ ಶರೀರದೊಳಗೆ ಏನು ಚೈತನ್ಯ ಅದಲ್ಲ, ಈಗೇನು ಮಾತಾಡಕತ್ತಿದಲ್ಲ, ಇದನ್ನ ಸಾಬೀತು ಮಾಡಲಿಕ್ಕೆ, ಸಾಕ್ಷೀಕರಣಗೊಳ್ಳಲಿಕ್ಕೆ, ಈ ಶರೀರದ ಮೇಲೆ ಕಬ್ಜಾ ತಗೊಳ್ಳಿಕ್ಕೆ ಬಸವಣ್ಣನವರು ಈ ತಂತ್ರಜ್ಞಾನ ಕೊಡ್ತಾರೆ. ಇದಕ್ಕೆ ದೃಷ್ಟಿಯೋಗ ಅಂತೀವಿ ನಾವು. ದೃಷ್ಟಿಯೋಗ ಯಾಕೆ ಅಂತೀವಿ ಅಂತಂದ್ರೆ ಬಸವಣ್ಣನವರು ಇಲ್ಲಿ ಒಂದು ಸರಳವಾದಂತ ಸೂತ್ರ ಹೇಳ್ತಾರೆ. ನೇತ್ರವೇ ಸೂತ್ರ, ನೋಟವೇ ಕೂಟ, ಕೂಟವೇ ಮಾಟ ಅಂತ. ನನ್ನ ಗುರುಗಳು ಹೇಳಿದ್ದು ಇದೇ ತಲೆ ಕುಂತು ಬಿಡ್ತು. ಹೆಂಗೆ ಕೆಲಸ ಮಾಡ್ತದೆ ಇದು? ನಿರಂತರವಾಗಿ ಕುಂತು ಬಿಟ್ವಿ ನಾವು. ಅಂದಲ್ಲೇ ಈಗ ಫಸ್ಟ್ ಸ್ಟೇಜ್ ಒಳಗಡೆ ಅದೀವಿ ನಾವು. ಹೌದು, ನಾನು ಕಾಲೇಜ್ ಒಳಗದೀನಂತ ಹೇಳಬಹುದು. ಸಾಕ್ಷಿ ಅದ, ನನಗದು ಸಾಕ್ಷಿ ಸಿಕ್ತು. ಹೌದು, ಇದು ಸತ್ಯದ ಮಾರ್ಗ ಅಂತ ಅವಾಗನಿಂದ ಹಿಡಿದವರು ಇನ್ನೂ ಬಿಟ್ಟಿಲ್ಲ, ಬಿಡಂಗಿಲ್ಲ ಅದನ್ನು ನಾವು. ಎಲ್ಲಿವರೆಗೂ ಶಿವ ನಮಗೆ ಈ ಚೈತನ್ಯ ಸಾಬೀತು ಆಗಂಗಿಲ್ಲ ಅಲ್ಲಿವರೆಗೂ ನಿರಂತರ ಶಿವಯೋಗ ಮಾಡೋರೇ ನಾವು. ಹೀಗಾಗಿ ನಾನು ತಾಯಂದಿರಿಗೆ ಕೇಳ್ಬೋದೇನೆಂದರೆ, ತಾಯಿಯಿಂದಲೇ ಮನಿತನ ನಡೆಯೋದು. ಮಕ್ಕಳನ್ನ ಮನೆ ಮಂದಿನೆಲ್ಲ ಶಿವಯೋಗಕ್ಕೆ ಹಚ್ಚಿರಿ ಅಂತ. ಬೆಳಗ್ಗೆ ಎಬ್ಬಿಸ್ಬೇಕು, 3 ರಿಂದ 6 ಗಂಟೆ ಒಳಗಡೆ ಶಿವಯೋಗ ಮುಗಿಸ್ಬೇಕು, ದೃಷ್ಟಿಯೋಗ ಮುಗಿಸ್ಬೇಕು. ಈ ನಿದ್ದೆ ಸುಖದಿಂದ ಹೇಳಲಿಕ್ಕೆ ಭಾಳ ಕಷ್ಟ. ನಾವು ಆರಂಭದೊಳಗೆ ಒಂದು 3-4 ತಿಂಗಳ ನನಗೂ ಕಷ್ಟ ಆಯಿತು. ಕಡೆಗೆ ನಮ್ಮ ಗುರುಗಳು ಹೇಳಿದ್ದು ಮತ್ತೆ ತಲೆಯೊಳಗೆ ಕೊರೆಯಾಕತ್ತಿತ್ತು. ಯಾಕಂದ್ರೆ ಇರೋದು ಒಂದೇ ಜನ್ಮ, ಇದು ನನಗೆ ಇರೋದೊಂದು ಜನ್ಮ. ಅಂದ್ರೆ ಈ ಜನ್ಮದೊಳಗೆ ಸಾಬೀತು ಮಾಡಬೇಕು. ಹಂಗಂತ ಪುನರ್ಜನ್ಮ ಇಲ್ಲ ಅಂತಲ್ಲ. ಪುನರ್ಜನ್ಮ ಇಲ್ಲ ಅಂತ ಹೇಳೋರು ಅವರು ಶರಣರೇ ಅಲ್ಲ. ಅವರು ಈ ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಇಲ್ಲಿ ಕೊನೆದು ಮಾಡ್ಕೊಳ್ರಿ ಅಂತಾರೆ ಶರಣರು. ಮತ್ತೆ ಹುಟ್ಟಾಕ ಹೋಗ್ಬೇಡ್ರಿ, ಈಗೇನು ಚಾನ್ಸ್ ಸಿಕ್ಕದಲ್ಲ, ಈ ಅವಕಾಶ ಸದುಪಯೋಗ ಪಡಿಸ್ಕೊಳ್ರಿ, ಸಾಧನೆ ಮಾಡಿ ಇಲ್ಲಿಂದ ಎದ್ದು ಬಿಡ್ರಿ ಅಂತಾರೆ. ಹಿಂಗಾಗಿ ಏನು ಮನುಷ್ಯ ಜನ್ಮಕ್ಕೆ ಬಂದಿವಲ್ಲ, ಈಗ ಮತ್ತೆ ಹುಟ್ಟುದು ಬೇಡ. ಅಲ್ಲ, ನೀವು ನಾನು ಮಹಾರುದ್ರ ಕರೆದ ದಯಮಾಡಿ ಮಾತು ಕೇಳೋದಾದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ಮಹಾರುದ್ರ ಕರೆದ 8 ಗಂಟೆ ನಂತರ ಹೊರಗಡೆ ಹೋಗೋದಿಲ್ಲ.